ಈಗಾಗಲೇ ರಾಮ ಮಂದಿರದ ಆಟದ ಮೈದಾನದ ಬಗ್ಗೆ ಮತ್ತು ಅದರದ ಏನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಹಿಂದೆ ಒಂದು ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿಯನ್ನು ಹಾಕಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಹೈಕೋರ್ಟ್ನ ಮೊರೆ ಹೋಗಿದ್ದು ನಿಜ. ಅದರಲ್ಲಿ ಪಾಲಿಕೆಯವ್ರನ್ನೇ ಅಪಿಯರ್ ಆಗಿ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೆಂಗೆ ನಡ್ಕೋಬೇಕು, ಯಾವುದೇ ಥರದಂಥ ಈ ಯೂಸನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಪ್ರತಿನಿತ್ಯ ಮಾಡಿಕೊಡೋಂಥದ್ದು ಅದನ್ನ ಅಭ್ಯಾಸನ ಮಾಡ್ಕೋಬಾರ್ದು ಅದನ್ನ ಅಂತ ಹೇಳಿ ಅವರೇ ಅಂಡರ್ಟೇಕಿಂಗ್ ಮಾಡ್ಕೊಂಡು ಆ ಸಾರ್ವಜನಿಕ ಹಿತಾಸಕ್ತಿ ರಿಟ್ಟು ಅವ್ರ ಪರವಾಗಿ ಎಲ್ಲವಾಗಿದೆ. ರಾಮ ಮಂದಿರ RMC ಒಂದು ಸಂಸ್ಥೆ, ಅದು NGO ಪರವಾಗಿ ಹಾಕಿದ್ರಲ್ಲಿ ಆದೇಶ ಆಗಿ ಇನ್ಮ್ಯಾಗ ಯಾವ ಮಾನದಂಡಗಳನ್ನ ಮತ್ತು ಕಟ್ಟಣೆಗಳನ್ನ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ BBMP ಅವರೇ ಅಂಡರ್ಟೇಕಿಂಗ್ ಮಾಡಿದ ನಂತರ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅಲವಾಗಿ ಅದರಂತೆ ನಡ್ಕೋಬೇಕು ಅಂತ ನಿರ್ದೇಶನಗಳದವು. ಆದಾಗ್ಯೂ ಕೂಡ ಪ್ರತಿ ವರ್ಷದ ಆಗಂಥ ಇವೆಂಟ್ಸ್ಗಳನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಮಾಡೋಂಥ ರೂಢಿ ಮಾಡ್ಕೊಂಬಿಟ್ರೆ ಅವರು. ಅದಕ್ಕೆ ಸಾಕಷ್ಟು ಮನವಿ ಮಾಡ್ಕೊಂಡ್ವಿ. ಅದರಿಂದ ಸ್ಪೋರ್ಟ್ಸ್ ಇವೆಂಟ್ಸ್ ಮಾಡೋಕ್ಕೆ ನಮಗೆ ಅಡ್ಡಾಡಲಿಕ್ಕೆ ಅಥವಾ ಸಾಯಂಕಾಲ ವಾಕರ್ಸ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ನಾವು ಸಾಕಷ್ಟು ಮನವಿ ಮಾಡಿದರೆ ಏನು ಮಾಡ್ತಾಯಿಲ್ಲ. ಈಗ ನಾವು ನಮ್ಮ ಉದ್ದೇಶಿಷ್ಟನೇ ಹಿಂದೆ ಹಾಕಿದಂಥ ನಿರ್ದೇಶನಗಳನ್ನ ಷರತ್ತುಗಳನ್ನು ವೈಲೇಷನ್ ಆಗಿದೆ ಅಂತ ಇರೋದ್ರಿಂದ ಆ ಸಾರ್ವಜನಿಕ ಹಿತಾಸಕ್ತಿ ಅಲ್ಲಿ ಆದಂಥ ನಿರ್ದೇಶನಗಳ ವೈಲೇಷನ್ ಆಗಿದೆ ಅಂತ ಕಂಟೆಂಪ್ಟಿಗೆ ಹೋಗೋದು ಒಂದೇ ಬಾಕಿಗಳಿದೆ ನಮಗೀಗ. ಆ ಕ್ರಮದಿಂದ ಖಂಡಿತವಾಗಿ ಈ ಸಲ ನಾವು ಅದನ್ನು ಹೈಕೋರ್ಟಿಗೆ ಮತ್ತು ಪುನರ್ ಪರಿಶೀಲನೆ ಮಾಡಲಿಕ್ಕಾಗಲಿ ಮತ್ತು ಕಂಟೆಂಪ್ಟ್ನಲ್ಲಿ ವೈಲೇಷನ್ ಆಗಿದೆ ಅಂಥೇಳಿ ಅದಕ್ಕೆ ಸೂಕ್ತ ಕ್ರಮ BBMP ಅಧಿಕಾರಿಗಳ ಮೇಲೆ ಜರುಗಿಸ್ಬೇಕು ಅಂಥೇಳಿ ಹೋಗೋದನ್ನು ನಾವು ನಿಶ್ಚಯ ಮತ್ತು ಸಾರ್ವಜನಿಕರು ಆಗಲಿ ಮತ್ತು ರೆಸಿಡೆಂಟ್ಸ್ ಪರವಾಗಿ ಅಪ್ರೋಚ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಈಗ. ಸರ್, ಹಾಗೆ ರಾಜಾಜಿನಗರ ಯೂತ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ BBMP ಕಮಿಷನರ್ಗಾಗಿರ್ಬೋದು, ನಗರಾಭಿವೃದ್ಧಿ ಸಾಕಷ್ಟು ಅದು RMC ಅದು ಏನು ಸಂಸ್ಥೆ ಇದೆಯಲ್ಲ, ಆ ಹುಡುಗರು ಭಾಳ ಸಕ್ರಿಯವಾಗಿ ಸಾಕಷ್ಟು ಸಲ ಅದಕ್ಕೆ ಗಮನಕ್ಕೆ ತಂದಾರ. ತಾಮಂದು ಅದಕ್ಕೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕು, ಅದರಂತೆ ಅಪ್ರೋಚ್ ಮಾಡಿ ಬರವಣಿಗೆ ಮುಖಾಂತರ ಕೊಟ್ಟಿದ್ದಾರೆ. ಸಾಕಷ್ಟು ಓರಲ್ ಮನವಿನೂ ಮಾಡಿದ್ದಾರೆ. ಅದು ಸಾರ್ವಜನಿಕ ಎದುರು ಇಟ್ಕೊಂಡು ಭಾಳ ತಾಪತ್ರಯ ಇದಾಗಿದೆ ಬಿಡ್ರಿ. ಅದು ಏನು ಕವರ್ ಆಗಿ ಕಮರ್ಷಿಯಲ್ ಇವೆಂಟ್ಸಿಂದ ಅದು ಒಂಥರ ಹಬ್ ಮಾಡ್ಕೊಂಬಿಟ್ಟು ಅಲ್ಲಿ ನಮಗೆ ಉಸಿರಾಡ್ಸೋಕ್ಸೂ ಆಗ್ತಾಯಿಲ್ಲ. ಈ ದೀಪಾವಳಿ ಇದ್ರ ಸಲುವಾಗಿ ಬೇಕಾದಷ್ಟು ಬೇರೆ ಗ್ರೌಂಡ್ ಅದಾವೆ, ಅದು ಲಂಗ್ ಸ್ಪೇಸ್ ಇದು 3rd and 4th ಬ್ಲಾಕ್ನವ್ರಿಗೆ. ಆದರೆ ಇರಲ್ಲದ್ರಿಂದ ಅದನ್ನು ಸಾಕಷ್ಟು ಅವರು ಮನವಿ ಮಾಡ್ಕೊಂಡಾರ, ಅದರಿಂದ ಏನು ಸಫಲತೆ ಆಗಿಲ್ಲ. ರಾಜಾಜಿನಗರ ಭಾಗದ ಶಾಸಕರು ಆಕ್ಚುಲಿ ಕಾನೂನು ಸಚಿವರಾಗಿ ಕೂಡ ಕೆಲಸ ನಿರ್ವಹಿಸಿರ್ತಾರೆ. ನಮಗೆ ಭಾಳ ಅವರು ಸಕ್ರಿಯವಾಗಿ ಅದಾರ, ಅದ್ರ ಬಗ್ಗೆ ಕ್ರಮ ತಕ್ಕಂತಾರ ಅಂತ ಹೇಳಿ ಮಾಡ್ತೀವಿ. ಅವ್ರಿಗೆ ಹೋದಾಗ ಅವರು ಆ BBMP ಅಧಿಕಾರಿಗಳಿಗೆ ನಾವು ಹೇಳ್ತೇವೆ ಅಂತ ಅಂತಾರೆ. ಅದರಿಂದ ಏನು ಇಫೆಕ್ಟಿವ್ ಸ್ಟೆಪ್ಸ್ ಆಗ್ತಾಯಿಲ್ಲ. ಅವ್ರಿಗೆ ನಾವು ರಿಪೀಟೆಡಾಗಿ ಎಷ್ಟೋ ಸಲ ಹೇಳಿದ್ದೇವೆ, ದಯಮಾಡಿ ಮಾಡ್ಬೇಕು, ಅದನ್ನ ನಮ್ಗಳಿಗೆ ತೊಂದರೆ ಆಗಿದೆ ಅಂತೇಳಿ. ಯಾಕೆ ಅದು ಹಂಗೆ ಮಾಡ್ತಾರೋ ಗೊತ್ತಾಗ್ತಾಯಿಲ್ಲ. ಈಗ ನೆಕ್ಸ್ಟ್ ಫರ್ದರ್ ಏನು ಉಲ್ಲಂಘನೆ ಆಗಿದ್ದಾಗೆ ಮತ್ತೆ ಹೈಕೋರ್ಟ್ ಹೌದು, ನಾವು ತರ್ಬೇಕಂತ ಮಾಡಿದ್ದೇವೆ. ಅಷ್ಟರೊಳಗೆ BBMP ಅವರು ಅದು ನಮ್ಮ ಮನವಿಗೆ ಹೋಗೊಟ್ಟು ಮಾಡಿದೆ ಅಂದ್ರೆ ಭಾಳ ಸಂತೋಷ. ಇಲ್ಲ ನಮಗೆ ಬೇರೆ ದಾರಿನೇ ಇಲ್ಲ, ವಿಧಿ ಇಲ್ಲ, ಅನಿವಾರ್ಯವಾಗಿ ಮತ್ತು ಅದು ಹಿಂದಿನ ಸಾರ್ವಜನಿಕ ಹಿತಾಸಕ್ತಿ ರಿಟ್ನಲ್ಲಿ ಏನು ನಿರ್ದೇಶನಗಳು ಅದವು ಅದನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ನಾವು ಅದನ್ನು ಅಪ್ರೋಚ್ ಮಾಡಬೇಕಾಗಿದೆ. ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮತದಾರ ಕ್ರೀಡಾ ದೇವರುಗಳೇ, ಕ್ರೀಡಾ ಬಂಧುಗಳೇ, ನನ್ನಲ್ಲಿ ಸಾಕಷ್ಟು ಈ ಒಂದು ರಾಮ ಮಂದಿರದ ಆಟದ ಮೈದಾನದ ವಿಚಾರವಾಗಿ ಹಲವಾರು ರೀತಿ ಹೋರಾಟ ಮಾಡಿಕೊಂಡು ಬಂದಿರೋದು ತಮಗೆ ಮನೆ ಮಾತಾಗಿ ತಿಳಿದಿರೋ ವಿಷಯ. ನಾವು ಶ್ರೀ ರಾಮ ಮಂದಿರ ಯುವಕರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಏನಿವತ್ತು ನಿರಂತರವಾಗಿ 35-40 ವರ್ಷಗಳಿಂದ ಈ ರಾಮ ಮಂದಿರ ಆಟದ ಮೈದಾನ ಉಳಿಬೇಕು ಅನ್ನೋದು ನನ್ನ ಸ್ಪಷ್ಟತೆಯಿಂದ ಮನದಾಳದಿಂದ ತಮಗೆ ಸಾಕಷ್ಟು ಹಲವಾರು ನನ್ನ ಅಹವಾಲುಗಳನ್ನು ಹೇಳಿಕೊಂಡು, ನನ್ನ ಅಳಲನ್ನು ಹೇಳಿಕೊಂಡು ಸದಾ ನಿಮ್ಮಲ್ಲಿ ಕ್ರೀಡಾ ಮನೋಭಾವನ, ಕ್ರೀಡಾ ಜ್ಯೋತಿನ ಬೆಳೆಸಬೇಕಾಗಿರೋಂಥದ್ದು ನನ್ನ ಆದ್ಯ ಕರ್ತವ್ಯ ಆಗಿದೆ.
ಆದ್ದರಿಂದ ಇವತ್ತು ಈ ಘನ ನ್ಯಾಯಾಲಯದ ಆದೇಶ ಏನು ಈ ಒಂದು ಘನ ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಿ ಧಿಕ್ಕರಿಸಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಸಿ ಒ ಅವರು AEE ಅವರು AE ಅವರು ಇವೆಲ್ಲ ಶಾಮೀಲ್ದಾರರಂಥವರು ಆಂಗ್ಲ ಬೆಂಗಳೂರು ನಗರ ಪಶ್ಚಿಮ ನಗರ ಆಯುಕ್ತರಾದಂಥ ರಾಜೇಂದ್ರ ಅವರು ಹಾಗೂ ಆಪ್ತ ಕಾರ್ಯದರ್ಶಿಯಾದಂಥ ಪ್ರಸಾದ್ ಅವರು ಅವರ ಬಳಿ ನಾನು ಎಲ್ಲ ರೀತಿಯಲ್ಲಿ ಸತತವಾಗಿ ಅವರ ಇವತ್ತಿಗೆ 11 ದಿನಗಳು ಸತತವಾಗಿ ಅವರ ಆಫೀಸ್ ಕಚೇರಿಗೆ ಹೋಗಿ ದೂರನ್ನು ನೀಡಿದ್ರು. ಇವತ್ತವರೆಗೂ ಯಾವುದೇ ರೀತಿ ಸ್ಪಂದಿಸದೆ ಇವರು ಉಲ್ಲಂಘನೆ ಮಾಡಿರೋದು ಬೇಲಿನೇ ಎದ್ದಿ ಹೊಲ ಮೇಯಂಥ ಪರಿಸ್ಥಿತಿ ಇವತ್ತು ಈ ರಾಜಾಜಿನಗರದಲ್ಲಿ ಉಲ್ಬಣವಾಗಿದೆ. ಇದರಿಂದ ನನ್ನ ಕ್ರೀಡಾಭಿಮಾನಿಗಳಿಗೆ ಆಗಿರೋ ಒಂದು ಅನ್ಯಾಯ. ಇವತ್ತು ಈ ಆಟದ ಮೈದಾನ ವೈಖರಿ ತಾವೆಲ್ಲ ಖುದ್ದಾಗಿ ಪರಿಶೀಲನೆ ನೋಡ್ಬೋದಾಗಿದೆ. ಇವತ್ತು ಮಾಧ್ಯಮದ ಮುಖೇನ ನಮ್ಮ ಸುರೇಶ್ ಅವರದ್ದು ಮಾಧ್ಯಮದ ಮುಖೇನ ಬಂದಿದ್ದೀನಿ. ಯಾವ ಒಂದು ಪರಿಸ್ಥಿತಿ ಆಗಿದೆ ಅನ್ನೋದನ್ನು ಇವತ್ತು ನಮ್ಮ ರಾಮಮಂದಿರ ಆಟದ ಮೈದಾನ ತಾವು ಕಾಣಬೇಕಾಗಿದೆ. ಮೊದಲನೇದಾಗಲಿ. ಎರಡನೇದು, ಇವತ್ತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥವರು ಬಂದು ಕದ್ದು ಮುಚ್ಚಿ ಬಂದು ಇವತ್ತಿನ ವ್ಯವಸ್ಥೆನ ಪಿತೂರಿಯನ್ನಾಗಿ ನೋಡಿಕೊಂಡು ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಕ್ರೀಡಾಭಿಮಾನಿಗಳಿಗೆ ಅವತ್ತಿಂದ ಇವತ್ತವ್ರಿಗೆ ನಿರ್ಲಜ್ಜವಾಗಿ ಇವತ್ತು ಒಂದು ಕ್ರೀಡಾಭಿಮಾನಿಗಳಿಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬೇರೆದಕ್ಕೆ ಎಲ್ಲ ಬಂದರೂ ಮಾಧ್ಯಮದಲ್ಲಿ ಅವರು ಎಲ್ಲ ರೀತಿಯೂ ಆ ಒಂದು ಸಾರ್ವಜನಿಕವಾಗಿ ಬಂದಿದ್ದೀನಿ ಸೇವೆ ಮಾಡ್ತಾಯಿದ್ದೀನಿ ಅಂತ ತೋರಿಸೋದು ಒಂದು ಕಣ್ಣೋರ್ಸೋಂಥ ಕೆಲಸ ಇವತ್ತು ನಟನೆ ಮಾಡಿಕೊಂಡು ಇವತ್ತು ನಡೀತಾರಂಥದ್ದು. ಇವತ್ತು ರಾಜಾಜಿನಗರ ಮಯ ಅಲ್ಲ, ಅವರ ಅಳಿಮಯ ಕ್ಷೇತ್ರ ಆಗ್ಬಿಟ್ಟಿದೆ. ಇವತ್ತು ರಾಜಾಜಿನಗರ ಮುಂದೆ ಅಳಿಮಯ ಕ್ಷೇತ್ರ ಆಗಿ ವಿಂಗಡಣೆನೂ ಬಹುದು. ಇವತ್ತು ಎಷ್ಟೋ ಮನವಿ ಕೊಟ್ಟರು ಇವತ್ತು ಶಾಸಕರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ, ದೂರವಾಣಿ ಕರೆ ಸ್ವೀಕಾರ ಮಾಡ್ತಾ ಇಲ್ಲ. ಇವತ್ತು ಎಲ್ಲರ ಹತ್ರನೂ ಶಾಮೀಲಾಗಿ ಏನೋ ಗೊತ್ತಿಲ್ಲವ್ರ ಥರ ಎಲ್ಲರ ಹತ್ರ ಒಳ್ಳೆಯವರ ನಟನೆ ಆಗೋಂಥ ರೀತಿಯಲ್ಲಿ ಅವರು ವರ್ತನೆ ಮಾಡೋದು ಇವತ್ತು ಕ್ರೀಡಾಭಿಮಾನಿಗಳೇ ಸಾಕಷ್ಟು ನೋವು ತಂದಿದೆ. ಇಲ್ಲಿ ಸಾಕಷ್ಟು ಕಳೆದ ಬಾರಿ ಅವರಿಗೆ ಒಂದು ಕೊಠಡಿ ಕೊಡಿ ಅಂತ ಇವತ್ತವರೆಗೂ ನಾವು ಕೇಳ್ಕೊತಾ ಇದ್ದೀರಿ. ಅದ್ರ ಬಗ್ಗೆ ಚಿಂತನೆ ಮಾಡಿದಂಥ ಒಬ್ಬರು ಶಾಸಕರು ಇವತ್ತು ನಮಗೆ ಬೇಕಾ ಅನ್ನಿಸ್ತಾ ಒಂದು ವ್ಯವಸ್ಥೆ ಆಗಿದೆ. ಆಮೇಲೆ ಹಲವಾರು ರಾಜಕಾರಣಿಗಳಿಗೆ ಈ ವಿಚಾರ ಗೊತ್ತಿದ್ರೂ ಯಾವುದೇ ಪಕ್ಷದವರಾಗಲಿ ಯಾವುದೇ ಎಲ್ಲ ದೊಡ್ಡ ವ್ಯಕ್ತಿಗಳು ಇವತ್ತು ಕೈವಾಡಗಳಿಂದ ಕ್ರೀಡಾಭಿಮಾನಿಗಳು ಇವತ್ತು ನೊಂದು ಬೆಂದು ಹೋಗಿದ್ದಾರೆ. ಅವ್ರಿಗೆ ಮನವಿ ಮಾಡಿ ನಾನು ಇವತ್ತು ಒಂದು ನನ್ನ ಪರವಾಗಿ ಅವರಿಗೆ ಒಂದು ಧಿಕ್ಕಾರವನ್ನು ನಾನು ದಯವಿಟ್ಟು ಕ್ರೀಡಾಭಿಮಾನಿಗಳಿಗೆ ನನ್ನ ನೋವಲ್ಲಿ ಹೇಳ್ಕೊತಾ ಇದ್ದೀನಿ. ಎಷ್ಟೇ ಮನವಿ ಕೊಟ್ಟರು ಇವತ್ತವರೆಗೂ ಸ್ವೀಕಾರ ಮಾಡ್ಕೊತಲ್ಲ. ಮಾನ್ಯ ಮಹಾನಿರ್ದೇಶಕರು ಪೊಲೀಸ್ ಮಹಾನಿರ್ದೇಶಕರು ಈ ಪಟಾಕಿ ಮಳಿಗೆಗೆ ಆಮೇಲೆ ಉಪ ಆಯುಕ್ತರಾದಂಥ ಕಮಿಷನರ್ಗೂ DGP ಅವರು ಕರಡು ಅನುಮೋದಿಸಲ್ಪಟ್ಟಿದ್ದಾರೆ. 2 ದಿನಗಳಿಗೆ ಮಾತ್ರ ಅನ್ನೋದಕ್ಕೆ ತಾವು ಕಾಣ್ತಾ ಇದೆ. ಇಲ್ಲಿ ನೋಡಿ, 2 ದಿನಗಳಿಗೆ ಮಹಾನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಆದರೆ ನಾನು ದೂರು ಕೊಟ್ಟಂಥ ಅರ್ಜಿ ಬೆಂಗಳೂರು ಮಹಾನಗರ ಪಾಲಿಕೆ BBMP ಪಾರೆ ಕಂಟ್ರೋಲ್ ರೂಮ್ಗೆ ನಾನು ಕಳೆದ ಸೋಮವಾರ ದೂರನ್ನು ನೀಡಿದ್ದು ಇದುವರೆಗೂ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಆಮೇಲೆ ಆಯುಕ್ತರಾದಂಥ ಉಪ ಆಯುಕ್ತರ ಕಮಿಷನರಾಗಲಿ ಸಹಾಯಕ ಆಯುಕ್ತರಂಥ ಕೃಷ್ಣಮೂರ್ತಿ ಸರ್ ಅವರಾಗಲಿ ಆಮೇಲೆ ಗೌಡ್ರ DCP ಸಾಯರಾಗಲಿ ಸರ್ಕಲ್ ಇನ್ಸ್ಪೆಕ್ಟರ್ಗಾಗಿ ದೂರವಾಣಿ ಕರೆ ಮಾಡಿ ಹಲವಾರು ರೀತಿಯಲ್ಲಿ ದುಂಬಾಲ ಬಿದ್ದರೂ ಇವತ್ತು ನಮ್ಮ ಕಣ್ಣೋರ್ಸೋಂಥ ಕೆಲಸ ಮಾಡಿ ಕಾನೂನಿನ ಉಲ್ಲಂಘನೆ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ರಾಮ ಮಂದಿರ ಇದೆಯೋ ಇಲ್ವೋ ಅನ್ನೋದು ನನಗೆ ಇವತ್ತವರೆಗೂ ಬೇಸರ ಸಂಗತಿಯಾಗಿದೆ. ನಾನು ದಿನಾಂಕ ಅರ್ಜಿ ಮತ್ತು ನಾನು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ಸಹಾಯಕ ಕಾರ್ಯಪಾಲಕ ಅವರಿಗೆ ಒಂದು ದೂರ ಅರ್ಜಿ ಕೊಡ್ತೀನಿ. 16ನೇ ತಾರೀಕು ದೀಪಾವಳಿ ಹಬ್ಬದ ದೃಷ್ಟಿ ಕಳೆದುಕೊಂಡವರಿಗೆ ಅಂಗವಿಕಲರಿಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಬೆಳಕಿನ ಕಡೆ ನಡೆಗೆ ಎಂಬ ಕ್ರೀಡಾ ಉತ್ಸವವನ್ನು ನಡೆಸಲು ಅನುಮತಿ ನೀಡುವುದರ ಕುರಿತು ಅಂತ 16ನೇ ತಾರೀಕು ಮನವಿ ಪತ್ರ ಕೊಡ್ತೀನಿ. ಅದಕ್ಕೂ ನನಗೆ ಇವತ್ತವರೆಗೂ ಅವರು ಯಾವುದೇ ರೀತಿ ಪರವಾನಗಿ ನೀಡದೆ ನನಗೆ ತೇಜಾವಧಿ ಮಾಡಿರೋಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ತಾವು ಎಲ್ಲ ಸಂಬಂಧಪಟ್ಟ ಇಲ್ಲಿ ಅವ್ರು ಹಾಕಿರೋ ಒಂದು ಸಹಿ ಸಂಗ್ರಹವನ್ನು ಎದ್ದು ಕಾಣ್ತಾ ಇದೆ. ಮಾನ್ಯ ಬೆಂಗಳೂರು ಮಹಾನಗರ ಪಶ್ಚಿಮ ಅವ್ರಿಗೂ ಅರ್ಜಿಯನ್ನು ಕೊಟ್ಟಿದ್ದೀನಿ. ಅದಕ್ಕೂ ಅವ್ರು ಯಾವುದೇ ರೀತಿ ಮಾನ್ಯತೆಯನ್ನು ನೀಡಿಲ್ಲ. ಈ ಕ್ರೀಡಾಭಿಮಾನಿಗಳಿಗೆ ಇಷ್ಟು ತೊಂದರೆ ಕೊಡ್ತಾರಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ವಿಚಾರ. ಇವತ್ತು ಈ ಸರ್ಕಾರದಲ್ಲಿ ಇದ್ದಂಥವ್ರು ಯಾವುದೇ ರೀತಿಯಲ್ಲಿ ನಮಗೆ ಸಹಾಯ ನೀಡಬೇಕಾಗಿರೋ ಕ್ರೀಡಾಭಿಮಾನಿಗಳು ಹೇಳಿಕೆಗಳು ಕೊಡ್ತಾರೆ. ಅದು ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದಿಸೋದಂಥದ್ದು ಕ್ರೀಡಾಭಿಮಾನಿಗಳಿಗೆ ದಯವಿಟ್ಟು ನಮಗೆ ಇವತ್ತು ನೋವನ್ನು ಕಾಣ್ತಾ ಇದೆ. ಈ ರಾಮ ಮಂದಿರ ಆಟದ ಮೈದಾನ ನೋಡಿ, ಇವತ್ತು ಯಾವ ಒಂದು ವ್ಯವಸ್ಥೆ ಆಗಿದೆ ನಮ್ಮ ರಾಮ ಮಂದಿರ ಆಟದ ಮೈದಾನ. ಇವತ್ತು ಒಬ್ಬರು ಹಿರೀಕರು ನಾಯಕರುಗಳು ಒಬ್ಬರು ಇವತ್ತವರೆಗೂ ನಮಗೆ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಇವತ್ತು ರಾಮ ಮಂದಿರ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ
ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಅಲ್ಲೇ ಆದಂಥ ಒಂದು ವಿಚಾರಗಳಿದೆ, ಅಲ್ಲಿಗೆ ಮಾತ್ರ ಕಾನೂನಿದೆ. ನೋಡಿ, ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಅಲ್ಲಿ ಕಾನೂನನ್ನು ಪಾಲಿಸ್ತಾರೆ. ಅಲ್ಲಿ ನಿಜವಾದ ಒಬ್ಬರು ದಂಡನಾಯಕರಿದ್ದಾರೆ. ಇಲ್ಲಿ ನಮ್ಮ ರಾಜಾಜಿನಗರಲ್ಲಿ ದಂಡನಾಯಕರಲ್ಲ, ಅವರು ನಾಲಾಯಕರು ಅನ್ನೋದೇ ಒಂದು ವಿಚಾರ ನಾನು ಕಣ್ಮುಂದೆ ಸಂಪೂರ್ಣವಾಗಿ ನಾನು ನೊಂದು ಹೇಳ್ತಾ ಇದ್ದೀನಿ. ಅಲ್ಲಿಗೆ ಎಲ್ಲ ರೀತಿಯಲ್ಲೂ ಕಾನೂನು ವ್ಯವಸ್ಥೆ ಇರುತ್ತೆ, ಪಟಾಕಿಗೆ ಯಾವುದೇ ರೀತಿಯಿಲ್ಲ, ಎಲ್ಲ ನಿಯಮಾನುಸಾರವಾಗಿ ಪಾಲಿಸ್ತಾರೆ. ಅದು ಇಲ್ಲಿಗೆ ಮಾತ್ರ ರಾಮ ಮಂದಿರದಲ್ಲಿ ಪಾಲಿಸಲ್ಲ. ಅವರು ಎಲ್ಲರ ಹತ್ರನೂ ಅಂದ್ರಿಗೂ ಮಂಚವಾಳ ಥರದಲ್ಲಿ ಎಲ್ಲರಿಗೂ ಒಳ್ಳೆಯವರಾಗೋಕ್ಕೆ ಇವತ್ತಿನ ಶಾಸಕರು ಒಟ್ಟಿದ್ದಾರೆ ನಮ್ಮ ರಾಜಾಜಿನಗರದಲ್ಲಿ. ಇದು ಬೇಸರ ಸಂಗತಿ. ಅವರ ನಟನೆ ಇವತ್ತು ಜನ ಮನ ಅಂತ ಜನಸ್ಪಂದನ ಅಂತಾರೆ, ಯಾವ ಸ್ಪಂದಿಸೋದು ಇಲ್ಲ. ಯಾವ ಒಂದು ಜನಗಳ ಸ್ಪಂದನೆ ಮಿಡಿತವನ್ನು ಅರಿತು ಅವರು ಕೆಲಸನೇ ಮಾಡ್ತಾ ಇಲ್ಲ, ಬರೀ ನಟನೆಗೋಸ್ಕರ ಮಾಡ್ತಾ ಇದ್ದಾರೆ. ಇವತ್ತು ನಟನೆಗೋಸ್ಕರ ಮಾಡ್ತಾರಂಥ ಒಂದು ವ್ಯವಸ್ಥೆ ಈ ಪಿತೂರಿ ಕಣ್ಣಾರೆ ಕಂಡು ದಯವಿಟ್ಟು. ಅಲ್ಲೇ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ 2 ಆಟದ ಮೈದಾನ ಇದೆ. ಅಲ್ಲಿ ಇವತ್ತು ಸಿಂಥೆಟಿಕ್ ಆಗಿ ಅಭಿವೃದ್ಧಿ ಆಗಿದೆ. ಇವತ್ತು ರಾಮ ಮಂದಿರ ಮೈದಾನ 6 ಕೋಟಿ ಅಭಿವೃದ್ಧಿ ಅಂತಾರೆ. ಈ ಅಭಿವೃದ್ಧಿಗೆ ಇವತ್ತವರು ನೀರಿನ ವ್ಯವಸ್ಥೆ, ಡ್ರೈನೇಜಿನ ವ್ಯವಸ್ಥೆ, ಆಮೇಲೆ ಬೋರ್ವೆಲ್ಲಿನ ವ್ಯವಸ್ಥೆ, ಮಕ್ಕಳು ಕ್ರೀಡಾಭಿಮಾನಿಗಳಿಗೆ ಯಾವುದೇ ರೀತಿ ವ್ಯವಸ್ಥೆ ಮಾಡಿರೋಂಥ ವ್ಯಕ್ತಿ, ಇವತ್ತವರೆಗೂ 25 ಬಾರಿ ಗೆದ್ದಂಥ ವ್ಯಕ್ತಿ ಇವತ್ತವರೆಗೂ ಕೆಲಸ ಮಾಡಿದರೆ ನಮ್ಮನ್ನು ಕ್ರೀಡಾಭಿಮಾನಿಗಳಿಗೆ ನಿರಾಳವಾದಂಥ ನಿರಾಸಕ್ತಿ ತೋರಿಸಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ನ ನೊಂದ ಕ್ರೀಡಾಭಿಮಾನಿಗಳು, ಸಾರ್ವಜನಿಕರು ಇದನ್ನು ಅರ್ಥೈಸ್ಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೊಂದು ತಕ್ಕ ಪಾಠ ಆಗಬೇಕು. ಯಾವುದೇ ಪಕ್ಷ ಆಗಲಿ ಮತ್ತೊಂದಾಗಲಿ ಕ್ರೀಡಾಭಿಮಾನಿಗಳಿಗೆ ಎಲ್ಲೂ ಸ್ಥಾನಮಾನ ಇಲ್ವೋ, ನನ್ನ ವಿರೋಧ ಎಲ್ಲ ಕಡೆ ಇದೆ. ಇವತ್ತು ನನ್ನ ನೋವಿನ ಸಂಗತಿ ಇವತ್ತು ತಮ್ಮ ಮುಂದೆ ಎಲ್ಲನೂ ಅಳನ್ನು ತೋಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ದೂರವಾಣಿ ಕರೆ ಮಾಡಿದ್ರು ಇವು ಸ್ವೀಕಾರ ಮಾಡಿಕೊಂಡಿಲ್ಲ, ಮೊದಲನೇದಾಗಿ. ಆಮೇಲೆ ಅವತ್ತು ಇದೇ ಏನು ಕಳೆದ ಸೋಮವಾರ ಬಂದಂಥ ಸಂದರ್ಭದಲ್ಲಿ ಮಕ್ಕಳು VSM ಶಾಲೆ ಮಕ್ಕಳು ಅನುಮತಿ ಇಲ್ದಿರೆ, ಪಟಾಕಿಯವರು ಅನುಮತಿ ಇಲ್ದಿರೆ ಬಂದಂಥ ಕಬಡ್ಡಿ ಆಡ್ತಾರೋ ಸಂದರ್ಭದಲ್ಲಿ ಅವತ್ತು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಹೊಣೆಗಾರಿಕೆ ಮಕ್ಕಳಿಗೆ? ಇವತ್ತಿನ ಆ ಮಕ್ಕಳು ಕ್ರೀಡಾ ಚಟುವಟಿಕೆ ನಡೆಸ್ತಾ ಇದ್ದಾರೆ, ಅನುಮತಿ ಇಲ್ದಿರೆ ಬಂದಿದ್ದಾರೆ. ನೋಡಿ, ಇದು ದಾಖಲಾತಿ ಇಲ್ಲೇ ಇದೆ ನನ್ನ ಹತ್ರ. ಆ ಮಕ್ಕಳು ಬಂದು ಆಡ್ತಾ ಇದ್ದಾರೆ, ಇವತ್ತವರೆಗೂ ಕೇಳೋರಿಲ್ಲ, ಹೇಳೋರಿಲ್ಲ. ನಾನು ಹಲವಾರು ದೂರವಾಣಿ ಸಂಬಂಧಪಟ್ಟ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಪೊಲೀಸ್ ಇಲಾಖೆಯವ್ರಿಗೂ ಫೋನ್ ಮಾಡಿದ್ರು ಇವತ್ತವರೆಗೂ ವ್ಯವಸ್ಥಿತವಾದಂಥ ಒಂದು ಕಾರ್ಯ ನಡೆದಿಲ್ಲ. ಇವತ್ತು ನಾವು ಕಾನೂನು ಎಲ್ಲಿ ಹೋಗಬೇಕು, ಕಾನೂನನ್ನ ಪಾಲಿಸಿ ಎಲ್ಲ ರೀತಿಯ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ನನ್ನ ಮನವಿ ಆಗಿದೆ. ಯಾರಿಗೂ ನೋವಿಸ್ಕೊಡ್ಬಾರ್ದು ಅನ್ನೋದು, ಕ್ರೀಡಾಭಿಮಾನಿಗಳು ಕ್ರೀಡೆ ಉಳಿಲಿ ಅನ್ನೋದು ನನ್ನ ಇವತ್ತಿನ ಒಂದು ಪ್ರತಿಯೊಂದು ಹೆಜ್ಜೆಯ ಗುರುತಾಗಿದೆ. ನಮ್ಮ ಉದ್ದೇಶ ಬೇರೆ ಅಲ್ಲ. ನೋಡಿ, ಈ ಥರದಲ್ಲಿದೆ. ನಾನು ಕೊಟ್ಟಂಥ ಅರ್ಜಿ ನೋಡಿ, BBMPಗೆ ಕಳೆದ ಬಾರಿ ಕೊಟ್ಟಂಥ ದಿನಾಂಕ ಇದು ನಿಗದಿಯಾಗಿದೆ. ಈ ದಿನಾಂಕದಲ್ಲಿ ನಾನು ಹೋಗಿ ದೂರು ಕೊಟ್ಟೆ, ಕಂಟ್ರೋಲ್ ರೂಮ್ಗೆ ಹೋಗಿ ದೂರು ಕೊಟ್ಟು ನನ್ನ ಬರವಣಿಗೆಯಲ್ಲಿ ಅಲ್ಲೇ ದೂರು ಕೊಟ್ಟೆ. ಇವತ್ತವರೆಗೂ ಅವರು ದೂರವಾಣಿ ಫೋನ್ ಮಾಡಿದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ, ಅವರು ಶ್ರೀನಿವಾಸ ಮೂರ್ತಿಯವರಾಗಲಿ, ಆಮೇಲೆ ರಾಜೇಶ್ ಅವರಾಗಲಿ, ಪೂರ್ಣಿಮಾ ಅವರು ನಿಜವಾಗ್ಲೂ ನಮ್ಮ ರಾಜಾಜಿನಗರದಲ್ಲಿ ಪೂರ್ಣಿಮಾ ಅಲ್ಲ, ಅವರು ಅಪೂರ್ಣಿಮಾ ಆಗಿದ್ದಾರೆ. ಅಮಾವಾಸ್ಯೆಗೊಂದಿನ ಇವತ್ತು ಕಾಣಿಸ್ಕೊಂಡಂಥವ್ರು ಎಲ್ಲೇ ಬಿಲ್ಡಿಂಗು ಯಾವುದ್ಯಾವುದೋ ಬಿಲ್ಡಿಂಗ್ಗಳಿಗೆ ಹೋಗಿ ಎಲ್ಲ ಕಡೆ ಅವರು ಒಂದು ವ್ಯವಸ್ಥಿತವಾದಂಥ ಪಿತೂರಿ ಮಾಡಿಕೊಂಡು ರೋಲ್ ಕಾಲ್ ಮಾಡೋಕ್ಕೆ ಇಳಿದಿರೋಂಥ ಪೂರ್ಣಿಮಾ ಅವರು ಕಚೇರಿಲೇ ಇರಲ್ಲ. ನೋಡಿ, ನನ್ನ ಅರ್ಜಿಯ ಪೂರ್ಣ ವಿವರಗಳು ಇಲ್ಲಿದೆ. ಈ ರೀತಿ ನಮ್ಮ ರಾಜಾಜಿನಗರದಲ್ಲಿ ಯಾವುದೇ ರೀತಿಲಿ ವ್ಯವಸ್ಥಿತೆ ಇವತ್ತು ಕ್ರೀಡಾಭಿಮಾನಿಗಳಿಗೆ ಕಾಣ್ತಾ ಇಲ್ಲ. ಇವತ್ತು ನಮ್ಮ ರಾಮ ಮಂದಿರ ಅನ್ನೋದಕ್ಕೋಸ್ಕರ ಇವತ್ತು ಇವ್ರು ಯಾರೋ ಆರ್ಥಿಕ ವ್ಯವಸ್ಥೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ದುಡ್ಕೊಂಡು ನಮ್ಮ ಕ್ರೀಡಾಭಿಮಾನಿಗಳು ನೋವು ಕೊಟ್ಕೊಂಡು ಕಾನೂನು ಉಲ್ಲಂಘನೆ ಮಾಡ್ತಾರಲ್ಲ, ಎಷ್ಟು ಮಟ್ಟಿಗೆ ಸರಿ? ಇವತ್ತು ನಮ್ಮ ರಾಜಾಜಿನಗರ ಜನ ಎಲ್ಲೋ ಒಂದು ಕಡೆ ಮಲಗಿದ್ದಾರೆ ಅನ್ನೋದು ನನ್ನ ನೋವು ಕಾಣ್ತಾ ಇದೆ. ಹೀಗೆ ಆದರೆ ಮುಂದೆ ಕ್ರೀಡಾಭಿಮಾನಿಗಳು ಎಲ್ಲೂ ಹೋಗ್ತಾರೆ? ಇಲ್ಲಿ ಯಾರೇ ಬಂದು ಮಳೆ ಹೊಡ್ಕೊಂಡು ಕಳೆದ ಬಾರಿ ಲಾಸ್ಟು ಸಾಂಸ್ಕೃತಿಕ ಕಾರ್ಯಕ್ರಮ 4 ದಿನಕ್ಕೆ ಕೊಟ್ಟಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಬೋದು, ಕಾನೂನು ಉಲ್ಲಂಘನೆ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡೋದು. ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ವ್ಯವಸ್ಥೆ ಇದೆಯಾ ಇವತ್ತು ಈ ಒಂದು ರಾಜಾಜಿನಗರದಲ್ಲಿ ಅನ್ನೋದು ನನ್ನ ನೋವಿನ ತೊಡಗಿದೆ. ಹಿರಿಯ ನಾಯಕರುಗಳು, ಎಂಥದ್ದ ಮಹಾನುಭಾವಿಗಳಿದ್ದೀರಾ, ಈ ರಾಜಾಜಿನಗರ ಬೆಳೆದು ಬಂದಂಥ ಒಂದು ಇತಿಹಾಸ ಇರುವಂಥದ್ದು ಇವತ್ತು ಈ ರೀತಿ ಆದರೆ ನಮ್ಮಂಥ ಕ್ರೀಡಾಭಿಮಾನಿಗಳ ನೋವು ಎಲ್ಲಿದೆ? ಇದು ನನ್ನ ನೋವನ್ನ ತಾಳರದ ಕಾನೂನೇ ಉಲ್ಲಂಘನೆ ಮಾಡಿದ್ರೆ ಮತ್ತು ಎಲ್ಲಿದೆ ಈ ಕಾರ್ಯಾಂಗದ ವ್ಯವಸ್ಥೆ, ನ್ಯಾಯಾಂಗದ ವ್ಯವಸ್ಥೆ, ಶಾಸಕಾಂಗದ ವ್ಯವಸ್ಥೆ? ಯಾರು ಇದಕ್ಕೆಲ್ಲ ಹೊಣೆ? ಪ್ರತಿಯೊಬ್ಬೊಬ್ಬರು ಅವ್ರವ್ರ ಜಾಣತನದಲ್ಲಿ ಕೊಡ್ತಾರೆ. ನನ್ನ ನೇರ ನುಡಿ ಮಾತು ಹೇಳಿದ್ರೆ ನನ್ನನ್ನು ನಿಷ್ಠುರವಾದಿಗಳ ಥರದಲ್ಲಿ ಕಡೆಗಣಿಸ್ತಾರೆ. ನನ್ನ ಪ್ರತಿಯೊಂದು ಪತ್ರಗಳು, ಪ್ರತಿಯೊಂದು ಲಿಖಿತ ಪತ್ರದರು ನನ್ನ ಮುಂದಿನ ಹೆಜ್ಜೆ ಬೇರೆ ಥರದಲ್ಲಿ
ಒಂದು ಉಲ್ಬಣಗೊಳ್ಳುತ್ತೆ. ಇದು ರಾಮ ಮಂದಿರ ಉಳಿಬೇಕು, ರಾಮ ಮಂದಿರ ಉಳಿಬೇಕು, ಕ್ರೀಡೆಗೆ ಮೀಸಲಾಗಿರಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ, ಕ್ರೀಡಾಭಿಮಾನಿಗಳ ಪ್ರಾರ್ಥನೆ. ಮಾನ್ಯ ನಮ್ಮ ಹಿರಿಯ ವಕೀಲರಾದಂಥ ಹಲವಾರು ಒಬ್ಬೊಬ್ಬರದ್ದು ಹೆಸರು ಹೇಳೋಕೆ ಹೋದರೆ ಒಂದು ಮುರಿಬೇಕಾಗುತ್ತೆ. ಮುಂದಿನ ಇದಕ್ಕೆ ನನ್ನ ಕಾನೂನು ಹೋರಾಟ ಸದಾಸಿದ್ಧವಾಗಿದೆ. ಮಾನ್ಯ ವಿರೋಧ ಪಕ್ಷದವ್ರ ನಾಯಕರು ಈ ಒಂದು ವಿಚಾರದಲ್ಲಿ ನಮಗೆ ಪತ್ರ ಕೊಟ್ಟಿದ್ದಾರೆ. ಅವರು ಎಲ್ಲ ರೀತಿಯಲ್ಲೂ ಕಾನೂನು ಕ್ರಮ ತೊಗೊಬೇಕು ಅನ್ನೋದು ಇದೆ. ಅದನ್ನು ತಮಗೆ ಗಮನಕ್ಕೆ ತೋರಿಸ್ತಾ ಇದ್ದೀನಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಅವಾಗಲೇ ಹಿಂದೆ ಇದ್ದಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಅವಾಗಲೇ ಹೇಳಿದ್ದಾರೆ ಕ್ರಮ ತೊಗೊಬೇಕು, ಇದು ಆಟದ ಮೈದಾನಕ್ಕೆ ಮೀಸಲಾಗಿರಬೇಕು ಅನ್ನೋದು ವಿಚಾರ ಹೇಳಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯಿಂದನೂ ಹೇಳಿದ್ದಾರೆ. ಯಾವುದೇ ರೀತಿ ಕಿವಿ ಕೊಡದೆ ಇವರು ತನಗೆ ಗಾಳಿ ಬಂದಂಗೆ ತೂರ್ಕೊಂಡು ನಾವು ಮಾಡಿದ್ದೇ ಸರಿ, ಹೋಗಿದ್ದೇ ಸರಿ, ಸವಾರಿ ಏರಿದ್ದೇ ಸರಿ ಆದರೆ ಕ್ರೀಡಾಭಿಮಾನಿಗಳು ಎಲ್ಲಿ ಹೋಗ್ತಾರೆ ಹೇಳಿ ದಯವಿಟ್ಟು. ಲೀಗಲ್ BBMP ಲೀಗಲ್ ಸೆಲ್ಗೂ ತಾನು ದೂರು ಕೊಟ್ಟಿದ್ದೀನಿ. ಇದುವರೆಗೂ ಅವರು ಇದು ಮಾಡಿಲ್ಲ ನೋಡಿ. ಲೀಗಲ್ ಸೆಲ್ ಕಾನೂನಿನ ಘಟಕ ಅಂತಾರಲ್ವಾ ನೋಡಿ, ಲೀಗಲ್ ಸೆಲ್ಗೂ ಆ ಕಳೆದ ಬಾರಿ ಆಗಿರೋಂಥ ಅವ್ಯವಹಾರಗಳ ಬಗ್ಗೆನೂ ಲೀಗಲ್ ಸೆಲ್ಗೆ ಕೊಟ್ಟಿದ್ದೀನಿ. ಇದುವರೆಗೂ ಯಾರೂ ಮನ್ನಣೆ ಕೊಟ್ಟಿಲ್ಲ. ಅಂದರೆ ಗರಿ ಬಟ್ಟೆ ಹಾಕೊಂಬಂದವರಿಗೆ ಒಂದು, ಹವಾಯಿ ಚಪ್ಪಲಿ ಇಲ್ದಿರೋರಿಗೆ, ಕ್ರೀಡಾಭಿಮಾನಿಗಳಿಗೆ ಒಂದು ನ್ಯಾಯ ಆದರೆ ಸಾಮಾನ್ಯವಾಗಿರೋಂಥ ಬೇರೆ ಬೇರೆ ಕ್ರೀಡಾಭಿಮಾನಿ ವರ್ಗದವ್ರು ಎಲ್ಲೋಗ್ಬೇಕು ನಾವು? ಇವತ್ತು ರಾಮ ಮಂದಿರ ಇದೆಯಾ ಇಲ್ಲ ಸ್ಮಶಾನ ಮಾಡೋಕ್ಕೆ ಹೊಟ್ಟಿದ್ದೀರಾ? ಮಾನ್ಯ ಶಾಸಕರೇ, ನಿಮ್ಮ ಧ್ವನಿಗಳು, ನಿಮ್ಮ ನಾಟಕೀಯ ಬೆಳವಣಿಗೆಗಳು ಯಾವಾಗ ಬಿಡ್ತೀರಾ? ನಿಮ್ಮ ನಾಟಕೀಯ ಬೆಳವಣಿಗೆಗಳು ಯಾವಾಗ ಬಿಡ್ತೀರಾ? ಇವತ್ತು ರಾಜಾಜಿನಗರ ಇವತ್ತೆಲ್ಲ ಅಭಿವೃದ್ಧಿ ಕೆಲಸಗಳು ನಿಮ್ಮ ಅಳಿಮಯ್ಯನಿಗೆ ಮಾಡ್ತಾ ಇದ್ದೀರಾ. ಅದೇ ರಾಮ ಮಂದಿರ ಆಟದ ಮೈದಾನದ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ? ಬೆಳಗ್ಗೆ ಬಂದು ಎಲ್ಲರ ಹತ್ರನೂ ಬಂದ್ಬಿಟ್ಟು ಕೈ ಕುಲುಕಿಸಿ ಹೋಗಿದ್ದೀರಲ್ಲ, ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ? ಕಾನೂನು ಉಲ್ಲಂಘನೆ ಅಂತ ಗೊತ್ತಿದ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ತಾವು? ನನ್ನ ಮನವಿ ಮಾತು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ಲೋದ್ರಿ ಎಲ್ಲ ನಾಯಕರುಗಳು ಕ್ರೀಡಾಭಿಮಾನಿಗಳು ಬಂದು ಎಲ್ಲರೂ ಓಲೈಕೆ ಮಾಡ್ಕೊಂಡು ಹೋಗ್ತಿರಲ್ವಾ? ಎಲ್ಲೋಗಿದ್ದೀರಾ? ದಯವಿಟ್ಟು ಈ ಕ್ರೀಡೆಗೆ ನಿಮ್ಮ ಅಭೂತವಾದಂಥ ಎಲ್ಲ ಬೆಂಬಲಗಳು ಒಂದು ದಿನಗಳು ಇತ್ತು. ನಾವಿಲ್ಲಿ ಯಾರೂ ವಿರೋಧ ಮಾಡ್ತಾ ಇಲ್ಲ. ಕಾನೂನು ಪಾಲಿಸಿದ್ಮೇಲೆ ಕಾನೂನನ್ನ ಪಾಲಿಸ್ಬೇಕು ಅನ್ನೋದು ನನ್ನ ಮನವಿ. ಕಾನೂನು ಕೊಟ್ಟಿಲ್ಲ ಅಂದರೆ ನಾವು ಯಾಕೆ ಬರೋಕ್ಕೆ ಹೋಗ್ತೀರಿ? ಇಲ್ಲಿ ನೀವು ಕೊಡಿ, ಬೇರೆ ಕಡೆ ಎಲ್ಲನ ಕೊಟ್ಬಿಡಿ. ನೀವು ಪಟಾಕಿಯನ್ನ ಇಡಿಸಿ, ಇನ್ನೊಂದು ಡ್ಯಾನ್ಸನ್ನು ಆಡಿಸಿ, ನಿಮ್ಗೆ ಇಚ್ಛಾಸಕ್ತಿಯಾಗಿ ನಡ್ಕೊಳ್ಳಿ. ನಾವು ಯಾವತ್ತೂ ಕೇಳಕ್ಕೆ ಹೋಗಲ್ಲ. ನಮ್ಮ ಕ್ರೀಡಾಭಿಮಾನಿಗಳನ್ನ ಉಳಿಸಿ, ನನ್ನ ಮನವಿ ಅಷ್ಟೇ. ಇಲ್ಲಿ ಯಾರು ಇಲ್ಲಿ ನೈಕಿ ಶೂಸ್ ಹಾಕೊಂಡು ಇನ್ನೊಂದು ಹಾಕಿ ಬರಲ್ಲ, ಕಾಲಿಗೆ ಚಪ್ಪಲಿ ಇಲ್ದಿರೆ ಎಷ್ಟೋ ಜನ ಬಡ ಮಕ್ಕಳುಗಳು ಇತ್ಯಾದಿಗಳು ಬಂದು ಹೋಗ್ತಾರೆ. ಅದ್ರ ಬಗ್ಗೆ ಗಮನ ಹರಿಸಿ ಸ್ವಾಮಿ, ಅದ್ರ ಬಗ್ಗೆ ಗಮನ ಹರಿಸಿ. ನನ್ನ ನೋವನ್ನ ಕೇಳಿ. ನಿಮ್ಮ ಇಚ್ಛಾಸಕ್ತಿಯಾಗೆ ಮಾಡೋದು, ಅವ್ರಿಗೇನೋ ಓಟ್ ಹೋಲಿಕೆಗೆ ಮಾಡ್ಕೊಂಡು ಈ ಕೆಲಸ ಮಾಡಬೇಡಿ. ನನ್ನ ಮನವಿ, ರಾಜಾಜಿನಗರದಲ್ಲಿ ಸಾಮಾನ್ಯ ಇಂಥ ಯುವಕರು ಬೆಳಿಬೇಕಾದ್ರೆ ಹೊಸ ಸಂಘಟನೆ ಮಾಡಿ, ಹೊಸ ಥರದಲ್ಲೂ ಯಾವುದೇ ಪಕ್ಷಕ್ಕೆ ಹೋಗೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಯಾವುದೇ ಇದಕ್ಕೆ ಹೋಗೋಕ್ಕೆ ಹೋಗ್ಬೇಡಿ. ಇಂಥ ಅಕ್ರಮ ಅನ್ಯಾಯ ನಡೆದಾಗ ದಯವಿಟ್ಟು ಅದ್ರ ಬಗ್ಗೆ ಧ್ವನಿ ಎತ್ತಿ. ನಾನು ದಯವಿಟ್ಟು ನಿರಂತರವಾಗಿರ್ತೀನಿ, ಎಲ್ಲಿಂದೆಲ್ಲೂ ಕರೆದ್ರು. ದಯಮಾಡಿ ಹೇಳ್ತೀನಿ ಕೇಳಿ. ಅವರಿಂದ ಇವರಿಂದ ಹೋದರೆ ಬರೀ ನಾಟಕದ ಬೆಳವಣಿಗೆ ಆಗುತ್ತೆ, ಯಾರ್ಯಾರು ಬೆಳೆಸಲ್ಲ. ನನ್ನ ನೋವು ಕಾಣಿಸ್ಬಿಟ್ಟಿದೆ. ಎಲ್ಲರಿಗೂ ಮನವಿ ಪತ್ರ ಕೊಟ್ಟರು ಏನು ಪ್ರಯೋಜನ ಆಗ್ತಾಯಿಲ್ಲ ಅನ್ನೋ ನೋವಿಂದ ಇದು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ರೀತಿಯಲ್ಲೂ ಇವತ್ತು ಈ ಎಲ್ಲ ರೀತಿಯಲ್ಲೂ ಮಾಡಿದಂಥವ್ರು ಎಷ್ಟೆಂಥ ಅನುಭವಿಗಳು, ಹಿರಿಯರು ನಾವು ಮಾಡಿರೋ ಸೇವೆ ರಾಮಂದ್ರ ಉಳಿಸೋದಕ್ಕೆ. ಇದು ಯಾವತ್ತಾದರೂ ಈ ರೀತಿ ತಾವು ಅರ್ಥ ಮಾಡ್ಕೊಂಡಿದ್ದೀರಾ? ದಯಮಾಡಿ ಹೇಳಿ. ಎಷ್ಟು ನಮ್ಮ ನೋವಿನ ಕಥೆಗಳಿದೆ. ಕಾನೂನು ಉಲ್ಲಂಘನೆ ಮಾಡಿ ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಇದು ಏನು ವ್ಯವಸ್ಥೆ? ಮತ್ತೆ ಏನು ವ್ಯವಸ್ಥೆ ಹೇಳಿ ದಯವಿಟ್ಟು. ದಿನನಿತ್ಯ ಒಬ್ಬೊಬ್ರಿಗೆ ಒಂದು ಕಣ್ಣಿಗೆ ಬಟ್ಟೆ, ಒಬ್ರಿಗೆ ಕಣ್ಣಿಗೆ ಬಣ್ಣ ಹಚ್ಚೋ ಕೆಲಸ ಮಾಡಬೇಡಿ. ಮಾನ್ಯ ಶಾಸಕರೇ, ದಯವಿಟ್ಟು ನೀವು ಮಾಡ್ತಾ ಇರೋದು ಸ್ವಲ್ಪ ಕಿಂಚಿತನು ಕ್ರೀಡಾಭಿಮಾನಿಗಳಿಗೆ ಇಷ್ಟ ಆಗ್ತಾಯಿಲ್ಲ. ನೀವು ಇಷ್ಟಾನುಸಾರವಾಗಿ ನಡ್ಕೊಳ್ಳೋಂಥ ರೀತಿ ನಿಮ್ಮ ಧೋರಣೆ, ಸರ್ವಾಧಿಕಾರಿ ಧೋರಣೆ ದಯವಿಟ್ಟು ಬಿಡಬೇಕು ಅಂತ ನನ್ನ ಮನವಿ ಆಗಿದೆ. ನಾನು ಮತ್ತೆ ಪುನಃ ಕೇಳ್ಕೊತಾ ಇದ್ದೀನಿ. ನೀವು ಹೇಗೆ ಅಂದರೆ ನೀಲಗಿರಿ ಮರದಲ್ಲಿ ಮಾವಿನಕಾಯಿ ಬಿಟ್ಬಿಟ್ಟು ಮಜಾ ತೊಗೊಳೋ ಥರದ್ದು ನೋಡ್ತಾ ಇದ್ದೀರಾ. ನೀಲಗಿರಿ ಮರದಲ್ಲಿ ಮಾವಿನಕಾಯಿ ಬಿಟ್ಬಿಟ್ಟು ನಮಗೇನು ಗೊತ್ತಿಲ್ಲೋರ ಥರ ಅಲಕ್ಕಾಗಬೇಡಿ. ನಿಮ್ಮ ಜಾಣ್ತರ, ನಿಮ್ಮ ರಾಜಕಾರಣದಲ್ಲಿ ಇಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಕ್ರೀಡಾಭಿಮಾನಿಗಳಿಗೆ. ನನ್ನಲ್ಲಿ ಮನವಿ ಇದು. ನಿಮ್ಗೆ ಎಷ್ಟು ಅರ್ಜಿ ಕೊಟ್ಟಿದ್ದೀನಿ ತೋರಿಸ್ತೀನಿ ನೋಡಿ, ಇಲ್ಲೇ ಇದೆ. ನಿಮ್ಮ ಮನವಿ ಪತ್ರ ಅರ್ಜಿಗಳಿಗೂ ಯಾವುದೇ ರೀತಿಯಲ್ಲಿ ಸ್ಪಂದಿಸಲ್ಲ. ನೀವು ನಾಜೂಕಾಗಿ ಮಾತಾಡ್ತೀರಾ. ನಾನು ಜನಸ್ಪಂದನ 16,000 ಜನ ಮಾಡಿದೆ. ಇಲ್ಲಾಗಿದೆ, ಕಾನೂನು ಉಲ್ಲಂಘನೆ ಆಗಿದೆಯಲ್ಲ, ಇದಕ್ಕೇನು ಕ್ರಮ ತೊಗೊತಿದ್ದೀರಾ? ಕಾನೂನು ಉಲ್ಲಂಘನೆ ಮಾಡಿ ನಿಮ್ಮ ಗಮನಕ್ಕೆ ಬಂದಿದ್ದೆಲ್ಲ. ನಾನು ದೂರವಾಣಿ ಕರೆ ಮಾಡಿದಾಗ ನೀವು ಸ್ವೀಕಾರ ಮಾಡಿಲ್ಲ, ಬೇರೆಯವ್ರ ಕೈ ಕೊಡ್ತೀರಾ? ಇದು ಎಂಥ ಶೋಚನೀಯ ಸ್ಥಿತಿ. ಇವತ್ತು ಒಬ್ಬ ಸಾರ್ವಜನಿಕವಾಗಿ, ನನ್ನ ಕ್ರೀಡಾಭಿಮಾನಿ, ಒಬ್ಬ ಕಾರ್ಯದರ್ಶಿಯಾಗಿ ಸಂಘದಲ್ಲಿ ಎಲ್ಲ ರೀತಿಯಲ್ಲೂ ನನ್ನ ಚಟುವಟಿಕೆಗಳು ನೀವು ನಿರಂತರವಾಗಿ ನಿಲ್ಸಕ್ಕೆ ಹೋಗಬೇಡಿ ದಯವಿಟ್ಟು. 35-40 ವರ್ಷದಿಂದ ಇಲ್ಲೇ ಬೆಳೆದು ನಾನು
ಹಲವಾರು ಬಡವರಿಗೆ, ಹಿಂದುಳಿದ ವರ್ಗದವರಿಗೆ, ಎಲ್ಲ ವರ್ಗದವ್ರಿಗೂ, ಯಾವುದೇ ಜಾತಿ ಧರ್ಮ ಇಲ್ಲದೆ ನನ್ನ ಕ್ರೀಡಾ ರಕ್ತ ಜಾತಿ, ನಂದು ಕ್ರೀಡಾ ರಕ್ತ ಜಾತಿ. ಇಂಥದ್ರಲ್ಲಿ ನಾವು ಬೆಳೀತಾ ಇರೋರು, ನೀವು ತುಳಿತು ಮಾಡೋಕ್ಕೆ ಹೋಗಬೇಡಿ ದಯಮಾಡಿ. ಅಧಿಕಾರಿಗಳು ಶಾಮೀಲಾಗಿದ್ದೀರಿ ಅಂದ್ಬಿಟ್ಟು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅಧಿಕಾರ ಶಾಶ್ವತ ಅಲ್ಲ, ನನ್ನ ಮನವಿ, ಅಧಿಕಾರ ಶಾಶ್ವತ ಅಲ್ಲ. ಇದು ಮುಂದಿನ ದಿನಗಳು ಎಚ್ಚರವಾಗಿ ನಡಿಬೇಕಾಗುತ್ತೆ. ಯಾವುದೋ ಒಂದು ಹೇಳಿಕೆ ಕೊಡ್ತೀರಾ, ಯಾವುದೋ ಒಂದು ಹೇಳಿಕೆ ಕೊಟ್ಟು ಸಮಂಜಸ ಮಾಡೋಕ್ಕೆ ಹೋಗ್ತೀರಾ, ಇದು ನಿಮ್ಗೆ ಶೋಭೆ ತರೋದಲ್ಲ. ದಯಮಾಡಿ ಹೇಳ್ತಿದ್ದೀನಿ ಕೇಳಿ. ಈ ರಾಮನ ಆಟದ ಮೈದಾನದಲ್ಲಿ ಇತಿಹಾಸ ಇದೆ. ಇಲ್ಲಿ ಕ್ರೀಡಾಭಿಮಾನಿಗಳು ಒಂದು ದಿನ ನೊಂದರೆ ಯಾವ ರೀತಿ ಪರಿಸ್ಥಿತಿ ಎದುರಿಸ್ಬೇಕಾಗುತ್ತೆ ಅನ್ನೋದು ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಇವತ್ತು ಹೇಳ್ತೀನಿ ಕೇಳಿ, ಇಲ್ಲಿ ಸತ್ಯ ಧರ್ಮ ಇರೋ ನಾಡು, ಸತ್ಯ ಧರ್ಮ ಇರೋ ಮಣ್ಣು. ಈ ಧರ್ಮನ ಅಳ್ಸಕ್ಕೆ ಹೋಗ್ಬೇಡಿ. ಈ ಧರ್ಮನ ಅಳ್ಸಕ್ಕೆ ಹೋದರೂ ಮುಂದೆ ಅನಾಹುತಗಳು ತಮಗೆ ಕಾದಿರುತ್ತೆ, ಯಾರಿಗಾನ ಆಗಿರಲಿ. ಕ್ರೀಡಾಭಿಮಾನಿಗಳ ಪ್ರತಿ ಶ್ರಮ, ಹನಿ ಹನಿ ರಕ್ತನ ನೀವು ಕೆಡ್ಕಕ್ಕೆ ಹೋಗ್ತಾ ಇದ್ದೀರಾ. ಮುಂದಿನ ಪರಿಸ್ಥಿತಿಲಿ ಆ ದಿನಗಳು ಬರುತ್ತೆ, ಅನುಭವಿಸೋ ಕಾಲ ಬರುತ್ತೆ. ಇದು ನನ್ನ ಒಂದು ಮನಸ್ಸಿನ ಮನದಾಳದ ನೋವು ಮಾತನ್ನ ತಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ. ರಾಜಾಜಿನಗರ ಕ್ಷೇತ್ರದ ಶಾಸಕರು ಕಾನೂನು ಸಚಿವರಾಗಿ ಕೆಲಸ ಮಾಡಿದಂಥವ್ರು, ಈಗ ನೀವು ಹೇಳ್ತಾ ಇದ್ದೀರಾ ಅವರ ಕ್ಷೇತ್ರದಲ್ಲೇ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋ ಮಾತು ಹೇಳ್ತಾ ಇದ್ದೀರಾ. ತಾವು ವೈಯಕ್ತಿಕವಾಗಿ ಶಾಸಕರನ್ನು ಸಂಪರ್ಕಿಸಿ ಅವ್ರಿಗೇನಾದರೂ ಈ ರೀತಿಯಾದ ಮನವಿ ಪತ್ರಗಳನ್ನ ಇದುವರೆಗೂ ಕೊಟ್ಟಿದ್ದೀರಾ? ತಮಗೆ ಹಲವಾರು ತನ್ನ ಲಿಖಿತ ಪತ್ರ ಮತ್ತು ಆಗಿರೋಂಥ ಘನನ್ಯಾಯಾಲಯದ ಆದೇಶ ಪ್ರತಿಗಳನ್ನು ನಾನು ಕೊಟ್ಟಿರೋಂಥದ್ದು ಸಾಕಷ್ಟಿದೆ. ಬರೀ ನಾಮಕಾವಸ್ಥೆಗೆ ಮಾತನಾಡೋಂಥ ವ್ಯಕ್ತಿತ್ವ ನಮ್ಮ ಗುಣ ಅಲ್ಲ. ನಾವು ಅವರು ಕೊಟ್ಟಿರೋಂಥ ವ್ಯಕ್ತಿತ್ವಗಳು ದಾಖಲಾತಿಗಳು ಇಲ್ಲೇ ಇದೆ. ಅವ್ರಿಗೆ ಅರ್ಜಿ ಕೊಟ್ಟಿರೋಂಥದ್ದು ಇಲ್ಲೇ ಇದೆ. ಅವರು ನೇರ ನುಡಿಲಿ ಜನಸ್ಪಂದನ ಅಂತಾರಲ್ವ, ನೇರವಾಗಿ ನಮ್ಮ ಬರಲಿ, ರಾಮ ಮಂದಿರ ಮೈದಾನದ ಮುಂಭಾಗಕ್ಕೆ ಬರಲಿ, ಕ್ರೀಡಾಭಿಮಾನಿಗಳನ್ನ ಕರೆಸ್ಕೊಂಡು ಕೇಳಲಿ. ದೂರವಾಣಿ ಕರೆ ಮಾಡಿರೋದು ನನ್ನ ಹತ್ರ ಆಧಾರ ರಹಿತವಾದಂಥ ರೆಕಾರ್ಡ್ ಇದೆ, ಮಾತಾಡಿರೋಂಥ ದಾಖಲಾತಿ ಇದೆ. ಅವ್ರು ಸಂಬಂಧಪಟ್ಟ ಏನು ಕುಚೇಲಗಳಿದಾರಲ್ಲ ಅವ್ರಿಗೂ ನಾನು ದೂರವಾಣಿ ಕರೆ ಕೊಟ್ಟಿರೋಂಥದ್ದು ಇದೆ, ಮಾತಾಡಿರೋದಿದೆ. ಎಲ್ಲನೂ ಪರಿಪೂರ್ಣತೆ ದಾಖಲಾತಿ ಇದೆ. ದಾಖಲಾತಿ ಇತ್ತು ಮಾತಾಡ್ತಾ ಇದ್ದೀನಿ ಹೊರತೆ ಬರೀ ಊಹಾಪೋಹಗಳಲ್ಲಿ ಮಾತಾಡೋಂಥ ವ್ಯಕ್ತಿತ್ವ ನಮ್ಮ ಕ್ರೀಡಾಭಿಮಾನಿಗಳದ್ದು ಯಾರ್ದು ಅಲ್ಲ. ಹಾಗೆ ತಾವು ಹೇಳಿದ್ರಿ BBMP ಕಮಿಷನರು ಕೂಡ ನಾನು ಇದ್ರ ಪ್ರತಿಯನ್ನು ಎಲ್ಲ ಕೊಟ್ಟು ಕಾನೂನು ಉಲ್ಲಂಘನೆ ಆಗಿದೆ ಅಂತ ಗಮನ ಸೆಳೆದಿದ್ದೀನಿ, ಅವರು ಕೂಡ ಪತ್ರ ತಮಗೆ ಸೀಲ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ರಿ ನೀವು. ಆದರೆ ಅವರು ಕೂಡ ಇದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ ಅಂತ ಅಂದರೆ ಅವರೇನಾದರೂ ಒತ್ತಡಕ್ಕೊಳಗಾಗಿ ಈ ಬಗ್ಗೆ ಸುಮ್ಮನಾಗಿದ್ದಾರೆ ಅನಿಸುತ್ತಾ? ಅವರಿಗೆ ನಾನು ಕಳೆದ ಬಾರಿ ಸೋಮವಾರದಿಂದ ದುಂಬಾಲು ಬಿದ್ದು ಮಾನ್ಯ ರಾಜೇಂದ್ರ ಅವರು ಏನು ಬೆಂಗಳೂರು ನಗರ ಪಶ್ಚಿಮ ಈಗ ಆಯುಕ್ತರು, ನಾನು ಹೋದಾಗ ನಾನು ಅಷ್ಟು ಮನವಿ ಪತ್ರ ಓದಿಸೋಂತೂ ಅವರಿಗೆ ವ್ಯವಧಾನ ಇಲ್ಲ. ಸ್ವಾಮಿ, ಕಾನೂನಿನ ಉಲ್ಲಂಘನೆ ಪರಿಪಾಲನೆ ಮಾಡಬೇಕಾಗುತ್ತೆ, ತಾವು ಉಲ್ಲಂಘಿಸಬೇಡಿ ಅಂತ ಮನವಿ ಪತ್ರ ಕೇಳೋಕ್ಕೆ ಹೋದರೆ ಅವರು ನನ್ನನ್ನು ಭಾಳ ರೀತಿಲಿ ನಮಗೆ ಕೇವಲವಾಗಿ ನಡ್ಕೊಳ್ಳೋಂಥ ರೀತಿ ಇದೆಯಲ್ಲ. ಇವತ್ತು ನನ್ನ ಎಂತೆಂಥ ಅಧಿಕಾರಿಗಳು ಗಮನದಲ್ಲಿದ್ದಾರೆ, ಅಂಥ ಪ್ರಾಮಾಣಿಕ ಅಧಿಕಾರಿಗಳು ಇರಿಕ್ತನಕ್ಕೆ ನಾವು ಅವ್ರಿಗೆ ಪಾದ ಪೂಜೆ ಮಾಡ್ತೀರಿ. ಇವರು ಇವತ್ತು ಹೊಸ ಯುವ ಪೀಳಿಗೆಯಲ್ಲಿ ಯಾರು ಸಾರ್ವಜನಿಕರಿಗೆ ಬಂದರೆ ಹೆಂಗೆ ಸ್ಪಂದಿಸಬೇಕು, ಕಾನೂನು ಉಲ್ಲಂಘನೆ ಮಾಡ್ತಾ ಇರೋದಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದೇ ಗೊತ್ತಿಲ್ಲ. ಆ ಆಪ್ತ ಕಾರ್ಯದರ್ಶಿ ಅಂತ ಪ್ರಸಾದ್ ಅವರು ಇಚ್ಛಾಶಕ್ತಿ ಹಂಗೆ ನಡ್ಕೊತಾರೆ. ಕೊಟ್ಟಿರೋದಕ್ಕೆ ಪರವಾನಗಿ ಕೊಡಿ ಅಂದರೆ ಅದ್ರ ಬಗ್ಗೆ ಪರವಾನಗಿ ಇಲ್ಲ. ಲಾಸ್ಟ್ ದಿನಗಳು ಕೊಡ್ತಾರೆ ನಮಗೆ ಮಹಾನಿರ್ದೇಶಕರು. ಇಲ್ಲಿ ಕೆಲವು ಪಟಾಕಿ ಮಳಿಗೆಗಾರರು, ಮಾನ್ಯ IGP ಅವರು ಚೆನ್ನಾಗಿ ಪರಿಚಯ, ನನ್ನ ಚಿರಪರಿಚಿತರು, ಏನು ಬೇಕಾದ್ರೂ ಮಾಡ್ಬೋದು, 532 ಪಟಾಕಿ ಬಾಕ್ಸ್ ಹೋಗುತ್ತೆ, ನೀಗೇನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಈ ಮಳಿಗೆದಾರರು. ಮತ್ತು ಕಾನೂನು ಏನಕ್ಕಿರೋದು ಸ್ವಾಮಿ? ಕಾನೂನು ಉಲ್ಲಂಘನೆಗೆ ಒಂದು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಏನಾದರೂ ಕೋರ್ಟ್ಗೆ ಏನಾದರೂ ಗಮನ ಸೆಳೆಯೋ ಪ್ಲಾನ್ ಇದೆಯಾ? ನನ್ನ ಮುಂದಿನ ಹೆಜ್ಜೆ ಹೋರಾಟ, ನಿರಂತರವಾದಂಥ ಹೋರಾಟ. ಕಾನೂನು ಉಲ್ಲಂಘನೆ ಮಾಡಿರೋದಕ್ಕೆ ಅವ್ರು ಕಂಟೆಂಪ್ಟ್ ಆಫ್ ಕೋರ್ಟ್ ಹೋಗಿ ನ್ಯಾಯಾಲಯಕ್ಕೆ ಹೋಗ್ತೀನಿ. ಮತ್ತೆ ಇಲ್ಲಿ ರಾಜಾಜಿನಗರ ಮನೆ ಭೇಟಿ ಮಾಡಿ ಇವತ್ತು ಮುಂದಿನ ದಿನಗಳಿಗೆ ಇದಕ್ಕೊಂದು ಪರಿಹಾರ ವ್ಯವಸ್ಥೆ ಮಾಡೋಕ್ಕೆ ನನ್ನ ಒಂದು ಕಾತುರದಲ್ಲಿ ಕಾಯ್ತಾ ಇದ್ದೀನಿ. ಮಾಧ್ಯಮ ಮಿತ್ರ ಸಹೋದರರಿಗೆ ನನ್ನ ಎಲ್ಲ ಹಿರಿಯ ಆಶೀರ್ವಾದ, ಆಟದ ಮೈದಾನದಲ್ಲಿ ಬೆಳೆದಂಥ ಹಿರಿಯ ಆಟದ ಮೈದಾನದವ್ರಿಗೆ ಸಾಕಷ್ಟು ನನ್ನ ಮನವಿ ಮಾಡಿಕೊಂಡು ಮನವಿ ಪತ್ರಗಳು ಮನೆ ಬಾಗಿಲಿಗೆ ನಾನು ಮುಖೇನವಾಗಿ ಹೋಗ್ತೀನಿ. ನೇರ ನುಡಿಲಿ ಹೋರಾಟಕ್ಕೆ ಇಳಿತೀನಿ. ಇದು ಅಂತಿಮ ಹೋರಾಟ. ಕಾನೂನು ಉಲ್ಲಂಘನೆ ಮಾಡಿದ್ಮೇಲೆ ನಮ್ಗೆ ಇನ್ನೇನಿದೆ ಸ್ವಾಮಿ? ಈ ಒಬ್ಬ ಬಡವ ಕ್ರೀಡಾಭಿಪಟುಗಳಿಗೆ ಎಲ್ಲಿ ಹೋಗೋದು? ಬರೋದಕ್ಕೆ ಜನ ಭಯಭೀತರಾಗ್ತಾ ಇದ್ದಾರೆ. ಇವತ್ತು ಎಲ್ಲಿಂದ ಬರ್ತಾರೆ? ಎಂತೆಂಥ ಇಲ್ಲಿ ಬೆಳೆದಂಥವ್ರು ಎಂತೆಂಥ ಮಟ್ಟದ, ಭಾರತ ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಬೆಳೆದಂಥವ್ರು ಇದ್ದಾರೆ. ರಾಜಾಜಿನಗರ ರಾಮ
ಕ್ರಿಕೆಟ್ ಪ್ಲೇಯರ್ಸ್ ಕೂಡ ಇಲ್ಲಿ ಅಭ್ಯಾಸವನ್ನು ಮಾಡ್ತಿದ್ರು ಅನ್ನೋ ಒಂದು ಇತಿಹಾಸ ಇದೆ. ಮತ್ತು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಕ್ರೀಡೆಗಳಿಗೆ ಇಲ್ಲಿ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಜಾಗ ಇದು. ಬಟ್ ಈ ಜಾಗದಲ್ಲಿ ತುಂಬ ಇಲ್ಲಿ ನೋಡಿದ್ರೆ ತುಂಬ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ. ಇದು ಯಾವಾಗಲೂ ನಿರಂತರವಾಗಿ ಹೀಗೆ ಇರುತ್ತಾ ಅಥವಾ ಎಲ್ಲ ಕಾರ್ಯಚಟುವಟಿಕೆಗಳು ಮುಗಿದ ಮೇಲೆ ಉತ್ತಮವಾದ ಒಂದು ಸುಸಜ್ಜಿತವಾಗಿ ರೆಡಿ ಮಾಡ್ತಾರಾ, ಹೇಗೆ ಇದೆ ಕತೆ? ಯಾವುದೇ ರೀತಿಯಲ್ಲಿ ಸುಸರ್ಜಿತವಾದಂಥ ಕಾನೂನು ಉಲ್ಲಂಘನೆ ಮಾಡಿದ್ರೆ ಸುಸರ್ಜಿತನೇ ಇಲ್ಲ. ಸುಸರ್ಜಿತ ಎಲ್ಲಿದೆ ನೋಡ್ತಾ ಇದ್ದಿಲ್ಲ, ತಮ್ಮ ಗಮನದಲ್ಲೇ ಇದೆ. ಸುಸರ್ಜಿತವಾಗಿದ್ದರೆ ನಾವು ಯಾಕೆ ಬರ್ತಿದ್ರಿ? ವ್ಯವಸ್ಥಿತವಾಗಿಲ್ಲ. ಇಲ್ಲಿ ಬೇರೆ ಥರದಲ್ಲಿ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಬದಲಾವಣೆ ಆಗಿ ಮಲ್ಲೇಶ್ವರಮಲ್ಲಿದೆ. ಅಲ್ಲಿ ವಿಜಯನಗರದಲ್ಲಿ ಅಲ್ಲಿಗೆ ಅನುಮತಿ ಕೊಡಲ್ಲ ಪಟಾಕಿಗೆ, ಇಲ್ಲಿಗೆ ಮಾತ್ರ ಯಾಕೆ ಅನುಮತಿ ಕೊಡ್ತಾ ಇದ್ದಾರೆ? ನಾವು ಯಾರು ಹೊಟ್ಟೆ ಮೇಲೆ ಹೊಡೆಯೋಕೆ ಹೋಗ್ತಾಯಿಲ್ಲ ಸ್ವಾಮಿ. ನ್ಯಾಯಾಲಯದ ಆದೇಶ ಇದೆ, ಆದೇಶನ ಪಾಲಿಸಿ, ಕಾನೂನನ್ನ ಪಾಲಿಸಿ ಅಂತ ಕೇಳ್ತಾ ಇದ್ದೀನಿ. ನಾವು ಯಾವುದೇ ರೀತಿಯಲ್ಲಿ ಯಾರಿಗೂ ವೈಯಕ್ತಿಕವಾಗಿ ಯಾರಿಗೂ ಹೇಳ್ತಾ ಇಲ್ವಲ್ಲ. ನಮಗೆ ಬೇರೆ ಕಡೆ ಒಂದು ಅನುವು ಮಾಡಿಕೊಡಿ, ಕ್ರೀಡೆಗೆ ಅನುವು ಮಾಡಿಕೊಡಿ. ನಾವೇನಕ್ಕೆ ಬರೋಣ? ಇನ್ನೊಂದು ಯಾವ್ಯಾವ ರೀತಿ ಬೇಕೋ ಏನು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ನೀವು ಈ ರೀತಿ ಮಾಡೋಕ್ಕೆ ಹೋದರೆ ಕಾನೂನು ನಮ್ಗೆ ಗೊತ್ತಿದೆ, ಪೆನ್ನು ಪೇಪರ್ ಇದೆ, ಏನು ಬೇಕಾದ್ರೂ ಗೀಚ್ಬೋದು ಅಂದರೆ ಮತ್ತೆ ವ್ಯವಸ್ಥೆ ಹೆಂಗೆ? ವ್ಯವಸ್ಥೆ ಹೆಂಗೆ ಹಾಕಬೇಕು? ಮತ್ತು ಕ್ರೀಡಾಭಿಮಾನಿಗಳು ವ್ಯವಸ್ಥೆ ಇದ್ರ ನೋವಿನ ಸಂಗತಿಗಳಿದೆಯಲ್ಲ, ದಯಮಾಡಿ ಎಷ್ಟೋ ಬಾರಿ ಲಾಸ್ಟ್ ಟೈಮ್ ಕಳೆದ ಬಾರಿ ಮಾತಾಡೋಕ್ಕೆ ಹೋದರೆ ಜನ ದಂಗೆ ಬಿಡ್ತಾರೆ, ನಮ್ಮೇಲೆ ತಿರುಗಿ ಬೀಳಿಸ್ತಾರೆ, ಎತ್ಕಡ್ತಾರೆ, ಸಂಬಂಧಗಳನ್ನ ಹಾಳು ಮಾಡ್ತಾರೆ, ಸ್ನೇಹ ಸಂಬಂಧಗಳು ಹಾಳು ಮಾಡ್ತಾರೆ. ನಾನು ಕಾನೂನನ್ನ ಉಲ್ಲಂಘನೆ ಕರ್ಕೊಂಬಂದು ಪತ್ರದ ಮುಖೇನ ಕೇಳಿದ್ರೆ ಅದಕ್ಕೊಂದು ರೀತಿ ಕತ್ತುಕಟ್ಟೆ ಕಟ್ತಾರೆ. ಇದೆಲ್ಲ ದಯವಿಟ್ಟು ಕಳೆದ ಬಾರಿನೂ ಬಿಟ್ಟಿದ್ದೀರಿ ಮಾಧ್ಯಮದಲ್ಲಿ ನೋಡಿ. ಇನ್ನು 11 ದಿನಗಳಾಯಿತು. ಇನ್ನು ಕ್ರೀಡಾಭಿಮಾನಿಗಳು ಕೊಟ್ಟಿರೋದು ಆದೇಶ 2 ದಿನಗಳಿಗೆ. ಮಹಾನಿರ್ದೇಶಕರು BBMP ಅವರು ಇವತ್ತರೆಗೂ ನಾನು ಪರವಾನಗಿ ಲೆಟ್ರ್ ಕೊಡಿ ಅಂತ ಕೊಟ್ಟಿದ್ದೀನಿ, ಕೊಟ್ಟಿಲ್ಲ. ನೋಡಿ ಲಾರಿಗಳು ಒಳಗಡೆ ಬಂದಿದ್ದು ವ್ಯವಸ್ಥೆ. ಆಟದ ಮೈದಾನದ ಒಳಗಡೆ ಏನಾಗುತ್ತೆ? ಈ ಮಣ್ಣಿನ ಋಣ, ಈ ಮಣ್ಣಿನ ಋಣದಲ್ಲಿ ಯಾವ ರೀತಿ ಆಗುತ್ತೆ ನೋಡಿ. ಈ ಮಣ್ಣು ಯಾವ ರೀತಿ ಆಗಬೇಕು ಕ್ಲೇ ಅನ್ನೋದು ಗೊತ್ತಿಲ್ಲ. ಯಾವುದೋ ಕೆಲಸಕ್ಕೆ ಬರ್ದಿರೋದನ್ನೆಲ್ಲ ತಂದು ಇವತ್ತು ರಾಮಂದ್ರನ ಅವ್ಯವಸ್ಥೆ ಮಾಡಿದ್ದಾರೆ. ಇಂಥ ಅವ್ಯವಸ್ಥೆಯಲ್ಲಿ ಕ್ರೀಡಾಭಿಮಾನಿಗಳು ನೋಡಿ ಯಾವ ರೀತಿ ನಾವು ಮಾತಾಡ್ತಾ ಇದ್ರು, ಯಾವ ರೀತಿ ಒಂದು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಮಳೆ ಬಂದಾಗ ಮಾಡಿರೋಂಥ ಅವ್ಯವಸ್ಥೆ, ಈ ಮಳೆ ಬಂದ ಅವ್ಯವಸ್ಥೆಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೊಬೇಕು. ಈ ಗಮನ ವ್ಯವಸ್ಥೆ ನೋಡಿ ದಯವಿಟ್ಟು ಯಾವ ರೀತಿ ಆಗಿದೆ. ರಾಮ ಮಂದಿರನ ಕಲಾಸಿಪಾಳ್ಯನ, ರಾಮ ಮಂದಿರದ ಆಟದ ಮೈದಾನನ ಕಲಾಸಿಪಾಳ್ಯನ ದಯವಿಟ್ಟು ಗಮನ ಹರಿಸಿ. ಇವತ್ತು ನಮ್ಮ ಸಾರ್ವಜನಿಕ ರಾಜಾಜಿನಗರ ಇದೇ ರೀತಿ ಮಲಗಿದ್ರೆ ಮುಂದಿನ ಕ್ರೀಡಾಭಿಮಾನಿ ಮಕ್ಕಳಿಗೆ ಯಾವುದೇ ರೀತಿ ಜಾಗಗಳು ಸಿಗೋದಿಲ್ಲ. ನೋಡಿ ಯಾವ ರೀತಿ ಅವ್ಯವಸ್ಥೆ ಆಗಿದೆ, ಯಾವ ರೀತಿ ನೋಡಿ ವಾಹನ ಚಾಲಕರು ಯಾವ ರೀತಿ ಮಾಡ್ತಾ ಇದೆ ನೋಡಿ. ಇಷ್ಟಾನುಸಾರವಾಗಿ ಅವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇಷ್ಟಾನುಸಾರವಾಗಿ ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ನಮ್ಮ ರಾಮ ಮಂದಿರ ಆಟದ ಮೈದಾನ ಇದು ಕಣ್ಣಾರೆ ಕಂಡು ನೋಡಿ ಯಾವ ರೀತಿ ಅವ್ಯವಸ್ಥೆ ಆಗಿದೆ. ಮಾನ್ಯ ನಗರಾಭಿವೃದ್ಧಿ ಇಲಾಖೆ, ಮಾನ್ಯ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಸಾಹೇಬ್ರೆ ದಯವಿಟ್ಟು ಗಮನ ಹರಿಸ್ಬೇಕು. ಅಲ್ಲಿ ಹೋದರೆ ತಮ್ಗೆ ಹೇಳ್ತಾರೆ, ಅಯ್ಯೋ ಮುನಿರತ್ನಂ ಅವರು, ಗೋಪಾಲಣ್ಣವರು, ಆಮೇಲೆ ನಮ್ಮ ಅಶ್ವತ್ಥನವರು ಹೇಳಿದ್ರು ಸರ್ ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ. ಮಾನ್ಯ ಬೆಂಗಳೂರು ನಗರ ಪಶ್ಚಿಮ ಆಯುಕ್ತರು ಪ್ರಸಾದ್ ಅವರು ಹೇಳ್ತಾರೆ ಈ ರೀತಿ ಕಾನೂನು ತಿಳ್ಕೊಂಡು ಹೋದ್ರೆ ಹೆಂಗೆ? ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಸಿದ್ದರಾಮಣ್ಣ ಸಾಹೇಬ್ರೆ ದಯವಿಟ್ಟು ಇದನ್ನು ಗಮನ ಹರಿಸಿ. ಕ್ರೀಡಾಭಿಮಾನಿಗಳು ನಾವು ದಯವಿಟ್ಟು ಸ್ಪಂದಿಸಬೇಕು ಅಂತ ತಮ್ಮಲ್ಲಿ ಕಳಕಳೆಯಲ್ಲಿ ಕೇಳ್ಕೊತಾ ಇದ್ದೀನಿ. ನಿಮಗೆ ಇಷ್ಟು ಅನ್ಯಾಯ ಅಕ್ರಮ ನಡೆದ್ರೂ ದಯವಿಟ್ಟು ಯಾವುದೇ ರೀತಿಯಲ್ಲಿ ನಮ್ಮ ಮಾನ್ಯ ಶಾಸಕರು ಶಾಮೀಲ್ದಾರರಾಗಿದ್ದಾರೆ. ಇದನ್ನು ದಯವಿಟ್ಟು ಗಮನ ಹರಿಸ್ಬೇಕು ಅನ್ನೋದಲ್ಲೂ ತಮ್ಮಲ್ಲಿ ಕಳಕಳೆಯಾಗಿ ತಮ್ಮಲ್ಲಿ ಮತ್ತೆ ವಿನಮ್ರತೆಯಿಂದ ಕೇಳ್ಕೊತಾ ಇದ್ದೀನಿ. ಮಾನ್ಯ ನಾಯಕರುಗಳಲ್ಲಿ, ಎಲ್ಲ ನಾಯಕರುಗಳಲ್ಲೂ ಇಲ್ಲಿ ಭೇದ ಭಾವ ಮಾಡಬೇಡಿ. ನನ್ನ ಕ್ರೀಡಾ ಮನೋಭಾವ ಉಳಿಲಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಪೂರಕವಾದಂಥ ದಾಖಲಾತಿ ಇದೆ. ನನ್ನ ಮಾನ್ಯ ಮಾಧ್ಯಮ ಮಿತ್ರರು, ಹಿರಿಕರು, ನನ್ನ ಸಹಪಾಠಿಗಳು, ನನ್ನ ಎಲ್ಲ ರಾಜಾಜಿನಗರದ ಪ್ರತಿ ಹಿರಿಯ ಅಣ್ಣಂದಿರು, ಸಹೋದರರು, ಕ್ರೀಡಾಭಿಮಾನಿಗಳು, ಮಹಿಳೆಯರು ದಯವಿಟ್ಟು ಇದನ್ನು ಉಳಿಸೋಕ್ಕೆ ದಯವಿಟ್ಟು ಸಜ್ಜಾಗಿ ರಾಮಂದ್ರ ಉಳಿಲಿ. ಇದೇ ಮಲ್ಲೇಶ್ವರಮಲ್ಲಿರಲ್ಲ, ವಿಜಯನಗರದಲ್ಲಿರಲ್ಲ, ಹೋಗಿ ಬಂದು ರಾಮಂದ್ರಕ್ಕೆ ಬರ್ತಾರಲ್ಲ. ಕಾನೂನು ಉಲ್ಲಂಘನೆ ಮಾಡಿದ್ರು ದಯವಿಟ್ಟು ನಿಮ್ಮ ಧ್ವನಿಗಳು ಎತ್ತಿಲ್ಲ ಅಂದರೆ ನನ್ನ ಒಬ್ಬ ಏನು ಮಾಡೋಕ್ಕಾಗುತ್ತೆ? ದಯವಿಟ್ಟು ಹೇಳಿ. ದಯಮಾಡಿ ಬನ್ನಿ, ಕೈ ಜೋಡಿಸಿ ದಯಮಾಡಿ ಬನ್ನಿ, ಅಂಗ್ಲಾಚಿ ಕೇಳ್ಕೊತೀನಿ.